ಹ್ಞೂ ನಯವ್ವ ನಮ್ಮ ಮನ್ಯಾಗ ಒಂದು ಮದುವೆ ಆಗ್ಬಿಡ್ತಂದ್ರೆ ಚಿಂತೆ ತಪ್ಪಿಡ್ತೈತೆ ನೋಡು. ಅಂದಂಗೆ ಯಾಕೋ ನಿಮ್ದು ಇಬ್ಬರು ನಾದ್ನೇರು ಬಂದಿಲ್ಲ ಅಲ್ಲಿಯವ್ವ. ಯಾಕೋ ಒಂದು ತಿಂಗಳು ಹಾಕುವಂತಲ್ಲ 15 ದಿನಕ್ಕೊಮ್ಮೆ ಬರ್ತಿದ್ರು. ಯಾಕೋ ಬಂದಿಲ್ಲ ಅಂತೀನಿ ನಾನು. ಬರ್ತಿದ್ರು, ಬರ್ಬೋದು ಇವತ್ತು ನಾಳೆದ್ರಾಗ. ಇಷ್ಟು ದಿನ ಬಂದಿಲ್ಲ ಅಂದ್ರೆ ಬಂದೇ ಬರ್ತಾರೆ ಮತ್ತೆ. ಯವ್ವ ಆಕಿ ನಿಮ್ದು ಸಣ್ಣ ನಾದ್ನಿದೇನು ಅಷ್ಟೇನು ತಲೆನೋವಿಲ್ಲವ. ಆದರೆ ನಿಮ್ಮ ದೊಡ್ಡ ನಾದ್ನಿ ಅದಳಲ್ಲ ಆಕಿ ಭಾರಿ ತಲೆ ತಿಂತಾಳ್ಬಿಡು. ನಿನಗಂತೂ ಎಷ್ಟರ ಜೀವ ಹಿಂಡ್ತಾಳವ ಯವ್ವ ಬಂದಾಗರ. ಹಾಂ ಹೌದು ಲಕ್ಷ್ಮಕ್ಕ, ಆಕಿ ಅಷ್ಟೆಲ್ಲ ಮಾಡಿದ್ರು ನೀನು ಸುಮ್ಮನೆ ಇರ್ತೀಯಲ್ಲ ಬೇಯಕ್ಕ. ಏನು ಮಾಡೋದವ ಮತ್ತು ತವ್ರ ಮನೆಗೆ ಬಂದಾಗ ಅವರು ಆರಾಮಾಗಿರ್ಬೇಕಂತಾರಲ್ಲ. ನಾ ಏನು ಮಾಡೋದು ಅತ್ತಾಗ ಬಂದಾಗ ಕುಂತಲ್ಲೇ ಎಲ್ಲ ಕೆಲಸ ಮಾಡಿಸ್ಕೋತಾರ. ಮತ್ತು ಇರಲಿ ಬಿಡು ಅಂತ ನಾನು ಮಾಡಿಬಿಡ್ತೀನಿ. ಅತ್ತ ಏನು ಮಾಡೋದು, ಏನು ಅನ್ನಂಗಿಲ್ಲ ಬಿಡಂಗಿಲ್ಲ. ಏನಾರ ಅಂದ್ರೆ ನಮ್ಮ ತಾಯಿ ಇದ್ದಿದ್ರೆ ನಮ್ಗೆ ಹಿಂಗೆ ಅಂತಿದ್ರನು. ನಮ್ಮ ತಾಯಿ ಸತ್ತ ಮೇಲೆ ನಮಗಂತೂ ಈ ಮನ್ಯಾಗ ಬರಾಕ ಆಗಂಗಿಲ್ಲ ನೋಡಿ, ಹೆಂಗೆ ನೋಡ್ಕೋತಾರೆ ನೋಡು. ತಾಯಿ ಇರೋವ್ರಿಗೆ ಅಷ್ಟ ತವ್ರು ಅಂತಾರೆ ಅಂತ ಇಲ್ಲಿದೆಲ್ಲ ಬಾಕಲ್ ಮುಂದೆ ಬಂದು ಒದ್ರಾಡ ಕುಂತ್ಬಿಡ್ತಾರವ. ಹಾಗಾಗಿ ಸುಮ್ಮನೆ ಎದಕ್ಬೇಕಂತಂದು ನಂಗೆ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಕೊಂಡು ಹೋಗ್ತೀನಿ ನೋಡವ ಅತ್ತಾಗ. ನಾನು ಒಬ್ಬೇಕೆ ಇದ್ರಂತೂ ಜೀವ ತಿಂದಿಟ್ಟು ಬಿಡ್ತಾರವ ಯವ್ವ. ಇನ್ನು ಪಾಪ ನಮ್ಮ ರವ್ಯಪ್ಪ ದ್ಯಾಮಪ್ಪ ಮತ್ತು ಗಂಗಪ್ಪ ಇದ್ರೆ ಅವ್ರಿಗೆ ಹೆದರ್ತಾರೆ. ಯಾಕಂದ್ರೆ ಅವರೆಲ್ಲ ಬೈದ ಬಿಡ್ತಾರೆ. ಏನಾರು ಹೆಚ್ಚು ಕಮ್ಮಿ ಕೆಲಸ ಹೇಳಕ್ಕೆ ಬಂದುಬಿಟ್ರೆ ಬೈದ ಬಿಡ್ತಾರೆ. ಯಾಕೆ ಅತ್ತಿಗೆ ಮಗ ಅಷ್ಟು ಕೆಲಸ ಹೇಳಕ್ಕೆ ಕುಂತಿದಿ ಅಂತಂದು ಬೈತಾರೆ. ಅವಾಗಾದ್ರೆ ಹೆದರ್ತಾರೆ. ಇವರೆಲ್ಲ ಹೊಲಕ್ಕೆ ಹೋದ್ರಂದ್ರೆ ಸಾಕು ಕಾಯ್ತಿರ್ತಾರೆ ಏನಾರು ಒಂದು ಕೆಲಸ ಮಾಡ್ಸಕ್ಕೆ. ಏನು ಅಡುಗೆ ಮಾಡಿದ್ರೂ ಸಮಾಧಾನ ಇರೋಂಗಿಲ್ಲ ಯವ್ವ ಅವರಿಗೆ. ಅದು ಮಾಡಿದ ರೀತಿ ರೊಟ್ಟಿ ಮಾಡಿದರೆ ರೊಟ್ಟಿ ಅದಕ್ಕೆ ಮಾಡಿದ್ವಿ ಅತ್ತಿಗೆಮ್ಮ ನೀನು ಚಪಾತಿ ಮಾಡಿ ನಮಗೆ ರೊಟ್ಟಿ ಎಲ್ಲ ಸೇರಂಗಿಲ್ಲ ಅಂತಾರೆ. ಚಪಾತಿ ಮಾಡಿದ್ರೆ ಯಪ್ಪ ಚಪಾತಿನ ಹಿಟ್ಟು ರೊಟ್ಟಿ ಹಿಟ್ಟಲ್ಲಿ ಇಲ್ಲ ಅನ್ಬೇ ಅತ್ತಿಗೆಮ್ಮ, ರೊಟ್ಟಿ ಮಾಡಿದ್ದೀನಿ ಯಾಕೆ ಚಪಾತಿ ಮಾಡಿದೆ ಅಂತಾರೆ. ಹಿಂಗದಾರ ಅವರು ಯವ್ವ. ಅವಾಗೆಲ್ಲ ಸ್ವಲ್ಪ ಜೀವ ತಿಂದಾರ ಅವರು ನಿಂದ. ಯಪ್ಪ ಅತಿಯಾಗಿ ಮಾಡ್ತಾರವ ಯವ್ವ ಅವರು. ನೀನೇನೋ ಹೊಂದ್ಕೊಂಡು ಹೋಗಿದ್ದು ಇರಲಿ ಬಿಡ ಅಂತಂದು ಈಗ ಮುಂದೆ ಬರ್ತಾರಲ್ಲ ಸೊಸೆಯರು, ಅವ್ರೇನು ಹೊಂದ್ಕೊಂಡು ಹೋಗ್ತಾರವ. ಅವ್ರು ಬಂದಾಗ ಸರಿಯಾಗಿ ಅಂತಾರಲ್ಲ ಅವಾಗ ಗೊತ್ತಾಕೈತಿ ಯವ್ವ. ಇದುವರೆಗೂ ನಮ್ಮ ಮನೆ ಚಂದ ಐತಿ. ಈಗ ಮುಂದೆ ಬರೋ ಸೊಸೆಯರು ಮನೆಗೆ ಹೊಂದ್ಕೊಂಡು ಹೋಗ್ಬಿಟ್ರೆ ಅಷ್ಟ ಸಾಕಂತೀನಿ ನೋಡಿಯವ್ವ. ನಮ್ಮ ಅತ್ತಿ ನಮ್ಮ ಮಾವಗ ನಮ್ಮ ಮನೆಯಾಗೆಲ್ಲರೂ ಹೊಂದ್ಕೊಂಡು ಬೇರೆ ಮನೆ ಆಗ್ಲಾರ್ದ ಅಷ್ಟು ಒಂದೇ ಕುಟುಂಬದಾಗ ಇರಬೇಕು ಅಂತಂದು ಆಸೆ ಇತ್ತು ಅವರಿಗೆ. ಈಗ ಬರೋ ಸೊಸೆಯರದು ಹೆಂಗಿರ್ತಾರೋ ಏನೋ ಆ ದೇವರಿಗೆ ಗೊತ್ತು. ಲಕ್ಷ್ಮಕ್ಕ ಅಂದರೂ ನಿಂಗೆ ಭಾಳ ತಾಳ್ಮೆ ಐತಿ ಬಿಡ್ಬೇಕ. ನಿಮ್ಮ ಮನ್ಯಾಗ ನಮ್ಮನೆ ಕೆಲಸ ಅಕ್ಕವು ಅವರೆಲ್ಲ ನಿಮ್ಮ ನಿಮ್ಮ ನಾದ್ನೇನೆ ನಿಮ್ಮ ಚಿಗವ. ನಾವು ನೋಡಿ ಆಗಲಿಂದ ನಾದ್ನಿ ಅನ್ನಕ್ಕೆ ಕುಂತೀವಿ. ನಿಮ್ಮ ಚಿಗವನವರು ಯವ್ವ ಅವರಂತೂ ಹಗರೇ ಇಲ್ಲ ಬಿಡು. ಇಲ್ಲಿ ಬಿಡು ಏನು ಮಾಡೋದವ, ಇವತ್ತಿಲ್ಲ ನಾಳೆ ಅವರಿಗೆ ಗೊತ್ತಾಕೈತಿ ನಾವು ಮಾಡಕ್ಕೆ ಕುಂತಿರೋದು ತಪ್ಪೈತಿ ಅಂತ ಅನ್ನೋದು ಅಷ್ಟೇ. ಮತ್ತೇನು ಮಾಡೋಕ್ಕಾಗಲ್ಲ. ಈ ಸಲ ಮಳೆ ಚಲೋ ಆದ್ರೆ ಸ್ವಲ್ಪ ಪೀಕರ ಚಲೋ ಬರ್ಬೋದಲ್ಲ ಅದೇ. ಹ್ಞೂ ಲಕ್ಷ್ಮವ್ವ, ನಾನು ಅದ ಅಂತೀನಿ ನೋಡು. ಈ ಸಲನಾರ ಒಂದು ಸ್ವಲ್ಪ ಪೀಕ್ ಚಲೋ ಬಂತಂದ್ರೆ ನನ್ನ ಮಗಳ ಮದ್ವೆನಾರ ಒಂದು ಸ್ವಲ್ಪ ಮದ್ವೆಗೆ ಒಂದು ಸ್ವಲ್ಪ ರೊಕ್ಕನಾರ ತೆಗೆದಿಡ್ಬೋದು. ನೋಡ್ಬೇಕು ಏನೇನಾಗುತ್ತಂತಂದು. ಯಾವಾಗ ನೋಡಿದ್ರು ಬರೀ ನಾನು ಮದ್ವೆ ಅಂತಲ್ಬೇ. ನಾನಂತೂ ಲಗುನ ಮದುವೆ ಆಗಂಗಿಲ್ಲ. ನನಗೆ ಇಷ್ಟ ಬಂದಾಗ ಮದುವೆ ಆಕೆ. ಇನ್ನೊಂದು 4 ವರ್ಷ ನನಗೆ ಮದ್ವೆ ಅಂತ ಹೇಳಾಕ ಹೋಗ್ಬೇಡ. ನನಗೆ ಮದ್ವೆ ಅಂದರೆ ಈಗ ಆಗ ಬರಂಗಿಲ್ಲ ಅಷ್ಟೇ. ನೋಡ ಲಕ್ಷ್ಮವ್ವ, ಯಾವಾಗ ಮದುವೆ ಇದೆ ವಿಷಯ ತೆಗೆದ್ರೂ ಯಾವಾಗಲೂ ಹಿಂಗೆ ಅಂತಾಳಕ್ಕೆ. ನಂಗೆ ಈಗಲೇ ಮದುವೆ ಬೇಡ. ನಾಳೆ ಮುದುಕಿ ಆದ್ಮೇಲೆ ಮದುವೆ ಹಾಕಳ ಆಕೆ. ಇರಲಿ ಬಿಡ, ಇನ್ನೂ ಸಣ್ಣಕ್ಕೆ ಅದಾಳ, ಆರಾಮಾಗಿರಲಿ ಇನ್ನೊಂದು ಸ್ವಲ್ಪ ದಿನ. ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಇದ್ದಿದ್ದಾಯ್ತಿ ಯವ್ವ. ಮದುವೆ ಆದಮೇಲೆ ಇನ್ನೂ ಸ್ವಲ್ಪ ದಿನ ಇರ್ಲಿ ತಗ. ನಿನಗಾರ ಏನೋ ಭಾಳ ಮಂದಿ ಮಕ್ಕಳು ಅದಾರನ. ಇರಲಿ ಬಿಡು ಇನ್ನೂ ಸ್ವಲ್ಪ ದಿನ. ಯಾಕ ನೀನಾರ ಹೇಳ್ಬೇ. ಯಾವಾಗ ನೋಡಿದ್ರು ಬರೀ ಮದುವೆ ಅಂತ ನೋಡ್ಬೇಕ. ಏನು ಮಾಡೋದ ಲಕ್ಷ್ಮವ್ವ, ವಯಸ್ಸಿದ್ದಾಗ ಈ ಒಂದು ಸ್ವಲ್ಪ ಚಲೋ ಹೊರಗಿರ ನೋಡಿ ಮದುವೆ ಮಾಡಿಕೊಟ್ರೆ ನಮಗೂ ಚಿಂತೆ ಬಗೆಹರಿತೈತಿ. ನಾಳೆ ವಯಸ್ಸಾತಪ್ಪ ಅಂದ್ರೆ ನಾವು ಅಂದ್ಕೊಂಡಿರಂಗೆ ವರ ಸಿಗಬೇಕಲ್ಲ. ಈಕಿನಾರ ಒಂದು ಸ್ವಲ್ಪ ಚಲೋ ಮನೆಗೆ ನೋಡಿ ಕೊಡ್ಬೇಕಂತಂದು ಇವ್ರಪ್ಪಗೆ ಆಸೆ. ಸ್ವಲ್ಪ ಯಾರು ನೌಕರಿದವ್ರು ಅಂತಾರೆ ಸಿಕ್ಕರೆ ಒಂದು ಸ್ವಲ್ಪ ಈಕಿನೂ ಆರಾಮಾಗಿರ್ತಾಳ ಅಂತ ನಾವು ಅಂದ್ಕೊತೀವಿ. ಈಕಿದ ಕಂಕಣ ಬಲ ಅದು ಯಾವಾಗ ಬರುತ್ತೋ, ಈಕಿದ ಎಲ್ಲಿ ಇದಾನೋ ಅವ ಮದುವೆ ಮಾಡ್ಕೊನವ, ಅದೇವ್ರಿಗೆ ಗೊತ್ತ. ಇನ್ನೂ ಟೈಮ್ ಐತಿ, ಆರಾಮಾಗಿ ಹುಡುಕ್ರಿ. ಈಗಾರ ಏನು ಅವಸರ ಐತಿ? ಆಕಿದರೆ ಏನು ಭಾಳ ವಯಸ್ಸಾಗೈತನ. ಸಣ್ಣಕ್ಕೆ ಹುಡುಕಕ್ಕೆ ಚಾಲೂ ಮಾಡ್ರೆ ಆಕೆಗೂ ಇಷ್ಟ ಆಗ್ಬೇಕು, ನಿಮಗೂ ಎಲ್ರಿಗೂ ಇಷ್ಟ ಆಗ್ಬೇಕು. ಹಂಗೆ ಹುಡುಕ್ರಿ. ಮತ್ತು ಏನು ಮಾಡೋದು? ಮತ್ತು ಹೆಣ್ಮಕ್ಳಿಗೆ ಮದುವೆ ಮಾಡೋದಂದ್ರೆ ಅಷ್ಟು ಸುಲಭ ಅಂತ ಅನ್ಕೊಂಡೇನೆ. ಚಲೋ ವರ 1 ಸಲ ಅಂತ 10 ಸಲ ಅವ್ರ ಬಗ್ಗೆ ವಿಚಾರಿಸಿ ಮಾಡಿ ನೋಡಿ ಕೊಡ್ಬೇಕು ಯಾವತ್ತು. ಅತಿಯಮ್ಮ ಇಲ್ಲದಿಯನ ನೀನು? ಯಾಕಪ್ಪ ನಿಮ್ಮ ಅತ್ತಿಗೆಮ್ಮ ನಮ್ಮ ಮನೆ ತಲೆ ಕುತ್ಕೋಬಾರ್ದನ?
ಅಯ್ಯೋ ಹಂಗಲ್ಲಿ ಬೇತಿ ಅದು ಮನ್ಯಾಗ ಹುಡುಕಾಡಿದೆ ಎಲ್ಲೂ ಅತಿಯಮ್ಮ ಕಾಣಿಸ್ಲಿಲ್ಲ. ಅದಕ್ಕೆ ಎಲ್ಲಿ ಹೋದ್ರೆ ಏನು ಅಂತ ಅನ್ಕೊಂಡು ಬಂದೆ. ಈ ಕಡೆ ಅತಿಯಮ್ಮನ ಧ್ವನಿ ಕೇಳಿಸ್ತಲ್ಲ, ಅದಕ್ಕೆ ಈ ಕಡೆ ಬಂದಿಲ್ಲ, ಅದಕ್ಕೆ ಹಂಗೆ ಕೇಳಿದೆ ಅಷ್ಟೇ. ಇಲ್ಲಪ್ಪ ಹಂಗೆ ಬೇಸರ ಕುಂತಿತ್ತ. ನೀವು ಎಲ್ಲರೂ ಒಳಗಡೆ ಟಿ ವಿ ನೋಡ್ಕೊತ ಕುಂತಿದ್ರಲ್ಲ, ಅದಕ್ಕೆ ಒಂದು ಸ್ವಲ್ಪ ರಾಧವಂತ ಅಲ್ಲೇ ಮಾತಾಡಿ ಹೋದ್ರಾತಂತ ಬಂದಿದ್ದೆ ನೋಡು. ಹೌದಾ ಅತಿಯಮ್ಮ, ಇದು ರವೆ ಪಣ್ಣ ಚಾ ಮಾಡೋಣ ಬರ್ಬೇಕಂತ. ಏನು ನಿಮ್ಮಣ್ಣ ಚಾ ಮಾಡಾನ? ಅಯ್ಯೋ ಚಾ ಮಾಡ್ತಾನೆ, ನಾಷ್ಟ ಮಾಡ್ತಾನೆ, ಮತ್ತು ನನಗೆ ಆರಾಮಿಲ್ಲ ಅಂತಂದ್ರೆ ಸಾರಿ ಒಗ್ಗರಣೆ ಎಲ್ಲ ಹಾಕ್ತಾನೆ. ಬಾ 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 ಬಾ, ಹಂಗಂದ್ರೆ ಎಲ್ಲ ಅಡುಗೆ ಕಲ್ತು ಅಂದ್ಬಿಡು ರವೆಪ್ಪ. ಮುಂದೆ ಹೆಂಡತಿ ಹಾಕಿ ಬರೋಕೆ ಆರಾಮಿರ್ತಾಳೆ. ಹ್ಞೂನವ, ನಮ್ಮ ರವೆ ಪದನಲ್ಲ ಹೆಂಗರಳಿದ್ದಂಗೆ. ನಂಗೆ ಒಂದು ಸ್ವಲ್ಪ ಆರಾಮಿಲ್ಲದಂಗೆ ಆತಂದ್ರೆ ನನಗೆ ಕುಂತಲ್ಲೇ ಎಲ್ಲ ಸೇವೆ ಮಾಡ್ತೈತೆ ನೋಡು. ಯಾವ ಜನ್ಮದಾಗ ನನಗೆ ತಾಯಿ ಆಗಿದ್ನೋ ಏನೋ ಗೊತ್ತಿಲ್ಲ. ಸ್ವಲ್ಪ ಆರಾಮಿಲ್ಲ ಅಂದ್ರೆ ಸಾಕು, ನನಗೆ ಮನ್ಯಾಗ ಏನು ಅಡುಗೆ ಮಾಡೋಕೆ ಹಚ್ಚಂಗಿಲ್ಲ, ಎಲ್ಲ ತಾನ ಮಾಡ್ತೈತಿ. ಮುಂದೆ ನಮ್ಮ ರವೆಪ್ಪ ಹೆಂಡತಿಯಾಗಿ ಬರೋ ಹುಡುಗಿ ಮಾತ್ರ ಭಾಳ ಪುಣ್ಯ ಮಾಡೋಕ್ಕೆ. ಯಾಕಂದ್ರೆ ನನಗೆ ಇಷ್ಟು ಚಂದ ನೋಡ್ಕೊಳವ, ಮುಂದೆ ಹೆಂಡತಿನ ಇನ್ನೂ ಚಂದ ನೋಡ್ಕೊಳಲ್ಲನ. ಅದು ಅಲ್ದ ಹೆಂಡತಿ ಅಡುಗೆ ಮಾಡಲಿಲ್ಲ ಅಂದ್ರೂ ನಡಿತೈತಿ, ಇವನ ಮಾಡಿಕೊಡ್ತಾನೆ ನೋಡಿ ಅಡುಗೆನ. ಅಯ್ಯೋ ಲಕ್ಷ್ಮವ್ವ, ನಿಮ್ಮ ಮನೆಗೆ ಸೊಸೆಯಾಗಿ ಬರೋರು ಪುಣ್ಯನ ಮಾಡಾರ್ಬಿಡು. ಯಾಕಂದ್ರೆ ಅತ್ತಿ ಮಾವನ ಕಾಟ ಇಲ್ಲ, ನಿಂದಂತೂ ಮೊದಲ ಕಾಟನೇ ಇಲ್ಲ. ಇನ್ನು ಮನ್ಯಾಗ ಮಂಜಪ್ಪಣ್ಣ ಅವ್ರವ್ರು ಕಾಟ ಕೊಡ್ತಾರನಕ್ಕೆ ಅವರು ಕಾಟ ಕೊಡೋಂಗಿಲ್ಲ. ಎಲ್ಲರೂ ಬಾಯಿ ಸತ್ತಾರ ಅದಿದೆ. ಏನೋ ನಿಮ್ಮ ಚಿಗವನವರು ಒಂದು ಸ್ವಲ್ಪ ಅವಾಗವಾಗ ಬಂದಾಗ ಕಿರಿಕಿರಿ ಕೊಡ್ತಾರೆ ಅನ್ನೋದು ಬಿಟ್ರೆ ಮತ್ತೇನು ಕಾಟನೇ ಇಲ್ಲ. ನಿಮ್ಮ ಮನೆಗೆ ಬರೋ ಸೊಸೆಯರು ಪುಣ್ಯ ಮಾಡಾರ ಬಿಡ ಯವ್ವ. ಯವ್ವ ಅಂದರೂ ನೋಡಿನ ಕನ್ಯಾನ ಹತ್ತವಲ್ದು. ಒಂದು ಎಷ್ಟು ದಿನ ಆತ ಹುಡ್ಕಾ ಕುಂತು, ಇನ್ನು ಒಂದು ಕಡೆನೂ ಕನ್ಯಾ ಹತ್ತವಲ್ದು. ನಮಗೂ ನೋಡಿ ನೋಡಿ ಸಾಕಾಗೈತಿ. ನೋಡೋಣ ಯಾವಾಗ ಕೂಡುತ್ತೆ ಅವ್ರದ್ದು ಕಂಕಣ ಬಲ ಅಂತಂದು. ಬಾ ಅತಿಯಮ್ಮ. ರಾಧವ, ನಾ ಏನು ಬರ್ತೀನವ, ಮನ್ಯಾಗ ಕರ್ಯಾಕ ಕುಂತಾರ. ಸರಿ ಆತು, ಹೋಗ್ಬಾ. ಬೇ ಪಂಚವಕ್ಕ, ಟಿವ್ಯಾಗ ಮಸ್ತ್ ಪಿಕ್ಚರ್ ಹಾಕಾರ ನೋಡಿ ಹೋಗ. ನಾವಂತೂ ನೋಡ್ಕೊಂತ ಕುಂತೀವಿ ನೋಡು. ಹೌದಾ ನಂಗೆ ಯಾವ್ದ್ರಲ್ಲ ಹಾಕವ್ರಲ್ಲ ಪಿಕ್ಚರ್? ಅಯ್ಯೋ ಉದಯ್ ಮೂವೀಸ್ನಾಗ ನೋಡೋಗಲ್ಲ, ಎಷ್ಟು ಮಸ್ತ್ ಪಿಕ್ಚರ್ ಹಾಕಾರ. ಅಯ್ಯೋ ನಮ್ಮ ಮನ್ಯಾಗ ಟಿವ್ಯಾಗ ಡಿಶ್ ಖಾಲಿ ಆಗೋಗೈತಿ, 2 ದಿನ ಆತು. ಹಾಕೇ ಇಲ್ಲವ, ಹೇಳಿ 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 ಸಾಕಾಗೋತು. ಹೌದನ, ಬಾ ನಮ್ಮ ಮನ್ಯಾಗ ಕುತ್ಕೊಂಡು ನೋಡೋಣಂತ, ನಾವು ನೋಡಾಕ ಕುಂತೀವಿ ಎಲ್ಲರೂ. ನಿಮ್ಮ ಮನೆಗ ಬೇಡ ಬಿಡಪ್ಪ, ಬೇಡ ಇರ್ಲಿ ಬಿಡು. ಮತ್ತೆ ನಮ್ಮ ಮನೆಗೆ ಡಿಶ್ ಹಾಕ್ತಾನಲ್ಲ ಅವಾಗ ನೋಡ್ತೀನಿ ಬಿಡು. ಅಯ್ಯೋ ಎಂತ ಚಲೋ ಪಿಕ್ಚರ್ ಹಾಕ ಬೇ, ಮಸ್ತ್ ಕಾಮಿಡಿ ಐತಿ, ಹಂಗ ದೇವದ್ದು ಐತಿ. ಬಾ, ನಿನಗೆ ದೇವದ್ ಪಿಕ್ಚರ್ ಅಂದ್ರೆ ಭಾಳ ಇಷ್ಟ ಅಲ್ಲ, ಬಾ ಲಗುನ. ಏನು ದೆವ್ವದ ಪಿಕ್ಚರ್ ಹಾಕಾರ? ಹ್ಞೂ ಬೇ, ದೇವದ್ ಪಿಕ್ಚರ್ ಹಾಕಾರ. ಹೋಗು ಪಂಚವ, ನೋಡೋಗು. ಮನ್ಯಾಗೂ ಡಿಶ್ ಇಲ್ಲ ಏನಿಲ್ಲ, ಹೋಗು. ಲಕ್ಷ್ಮಕ್ಕ ಅದಾಳಲ್ಲ, ಹೋಗಿ ಕುತ್ಕೊಂಡು ನೋಡೋಗು. ನಾನು ಸಿದ್ದಾಪುರ ಮನೆ ತಲೆ ಹೋಗಿ ಹೇಳಿ ಬರ್ತೀನಿ, ಡಿಶ್ಶಿನ ರೊಕ್ಕ ಕೊಟ್ಟೈತೆ ನೋಡಪ್ಪ, ನಿನ್ನೆನ ಕಳ್ಸೈತಿ, ಇನ್ನೂ ಡಿಶ್ ಹಾಕಿಲ್ಲಲ್ಲ ಹಾಕಂತಂದು ಅಲ್ಲೇ ಮನೆ ತಲೆ ಕುತ್ಕೊಂಡು ಡಿಶ್ ಹಾಕ್ಸಿನ ಬರ್ತೀನಂತ. ಹೋಗಿ ಈಗ ಸದ್ಯಕ್ಕೆ ನೋಡೋಗು. ಹೌದಾ, ಸರಿ ತಗೋ ಬೆಂಗಾರ. ನೀನು ವಾಪಸ್ ಬಂದಮೇಲೆ ನಂಗೆ ಹೋದ್ರೆ ನಾ ಬರ್ತೀನಿ. ಸರಿ ತಗೋ. ಗಂಗಾ ಅಂದಂಗೆ ಯಾವ ಪಿಕ್ಚರ್ ಹಾಕಿರೋದು? ಆಪ್ತ ಮಿತ್ರ ಹಾಕಾರ ಬಿ. ಪಿಕ್ಚರ್ ಎಷ್ಟು ಮಸ್ತ್ ಐತಂದ್ರ ನಂಗಂತೂ ಎದ್ದು ಬರಾಕ ಮನಸ್ಸಿಲಾಗಿತ್ತು. ಅತಿಯಮ್ಮಗ ಚಾ ಕುಡಿಯಾಕಂತ ಕರ್ಯಾಕ್ ಬಂದಿಲ್ಲ, ಅದಕ್ಕೆ ಎದ್ದು ಬಂದೆ ನಾನು. ಏನು ಆಪ್ತ ಮಿತ್ರ ಪಿಕ್ಚರ್ ಹಾಕಾರ? ನನಗಂತೂ ಅದನ್ನು 1000 ಸಲ ನೋಡಿದ್ರೆ ಬ್ಯಾಸ್ರ ಅಂತ ಅನ್ಸಂಗೇ ಇಲ್ಲ ನೋಡು. ಅಯ್ಯೋಯ್ಯೋ, ಎಷ್ಟೊತ್ತಾತಿಲ್ಲ ಹಾಕಿ ಆ ಪಿಕ್ಚರ್? ಅಯ್ಯೋ ಯಾಕ ಈಗ ಹಾಕಿ ಒಂದು 5 ನಿಮಿಷ ಆಗೈತಿ. ನಾವು ಬೇರೆದಾಗ ಯಾವ ಪಿಕ್ಚರ್ ಹಾಕಾರ ಅಂತ ನೋಡ್ಕೊಂತ ಕುಂತಿದ್ವಿ. ಇದನ್ನ ಹಾಕಿ ಒಂದು 10 ನಿಮಿಷ ಆಗಿರ್ಬೋದು ಆಟ. ಅದಕ್ಕೆ ನೋಡೋಣ ಬಾಬಿ, ಮಸ್ತ್ ಐತಿ. ಸರಿ ಸರಿ ನಡಿ ನೋಡೋಣ ಹಂಗಾರ.